ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಮೊಳಕೆ ಕಾಳಿಂದು ಆಲೂಗಡ್ಡೆನೂ ಮೊಳಕೆ ಕಾಳು ಹಾಕಿ ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಮೊಳಕೆ ಕಟ್ಟಿರೋ ಕಾಳು, ಆಲೂಗಡ್ಡೆ ಒಂದೆರಡು, ಧನಿಯಾ ಪೌಡರು, ಧನಿಯಾ ಕಾಳು 1.5 ಸ್ಪೂನು, ಚಕ್ಕೆ 1 ಇಂಚ್ ತೊಗೊಂಡಿದ್ದೀನಿ, ಒಂದು 5 ಲವಂಗ, ಒಂದು 5ರಿಂದ 6 ಪೆಪ್ಪರ್ ಬಾಲ್ಸು ನೋಡ್ಬೋದು. ಆಮೇಲೆ 2 ಆನಿಯನ್ ಸ್ಲೈಸ್ ಮಾಡ್ಕೊಂಡಿರೋದು, 1 ಬಾಲ್ ಗಾರ್ಲಿಕ್ಕು, ಜಿಂಜರ್ 1 ಇಂಚ್, ಶುಂಠಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀವಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. 2 ಟೊಮಾಟೊ ಚಾಪ್ ಮಾಡ್ಕೊಂಡಿರೋದು, 1 ಮುಷ್ಟಿಯಷ್ಟು ಕೊಬ್ಬರಿ ತೊಗೊಂಡಿದ್ದೀವಿ, ಆಮೇಲೆ ಕೊತ್ತಂಬರಿ. ಈಗ ಇದರಲ್ಲಿ ಇವೆಲ್ಲ ಮಸಾಲೆ ಹುರ್ಕೊಂಡು ರುಬ್ಕೊಳ್ತೀವಿ. ಏನೇನು ಇಂಗ್ರೀಡಿಯೆಂಟ್ಸು ಹಾಕಿ ಹುರ್ಕೊಳ್ತೀವಿ ನೋಡ್ತಾ ಹೋಗ್ರಿ. ಹಾಕ್ರಿ. ಚಕ್ಕೆ, ಲವಂಗ, ಏಲಕ್ಕಿ ಇಲ್ಲ, ಪೆಪ್ಪರ್ ಬಾಲ್ಸು, ಧನಿಯಾ ಎಲ್ಲನೂ ಹುರಿಯೋಕ್ಕೆ ಹಾಕ್ತಿದ್ದೀವಿ. ಸ್ವಲ್ಪ ಹುರ್ಕೊಳ್ತೀವಿ ಆಯಿಲಲ್ಲಿ. ಹುರ್ಕೊಂಡ್ರೆ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಇರೋರು ಬೇಡ ಅಂದರೆ ಖಾರದ ಪುಡಿ ಹಾಕ್ಕೊಂಡು ಕೂಡ ಮಾಡ್ಬೋದು. ನೋಡಿರಿ, ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀವಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕ್ತೀವಿ. ಅದಕ್ಕೆ ಎಲ್ಲ ಆಯಿಲಿಗೆ ಹಾಕ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಇದು ಸ್ವಲ್ಪ ಹುರ್ಕೋಬೇಕು, ವಾಸನೆ ಹೋಗುತ್ತೆ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ನೆಕ್ಸ್ಟ್ ಆನಿಯನ್ನು, ಈರುಳ್ಳಿ ಹಾಕ್ತಾಯಿದ್ದೀವಿ, 2 ಸ್ಲೈಸ್ ಮಾಡಿರೋದು, ಚಾಪ್ ಮಾಡಿದ್ದೀವಿ 2. ಇದನ್ನು ಹುರ್ಕೊಳ್ತೀವಿ ಸ್ವಲ್ಪ. ಎಲ್ಲನೂ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಳೋದೆ ತುಂಬಾ ಟೇಸ್ಟ್ ಕೊಡುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಮ್ಮ ಮೆಥಡಲ್ಲಿ. ಇನ್ನು ಫ್ರೈ ಆಗಬೇಕು. ಆನಿಯನ್ ಇನ್ನೂ ಹಾಗೇ ಇದೆ, ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕು, ಲೈಟ್ ರೆಡ್ ಆಗಬೇಕು. ನೋಡ್ತಿದ್ದೀರಲ್ಲ, ಸ್ವಲ್ಪ ಆನಿಯನ್ ರೆಡ್ ಆಗ್ತಾ ಬಂದಿದೆ. ಇದಾದ ನಂತರ ಹಸಿ ಕೊಬ್ಬರಿ, ಆಮೇಲೆ ಟೊಮಾಟೊ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಹಸಿ ಕೊಬ್ಬರಿ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಅದಾದ ನಂತರ ಟೊಮಾಟೊ ಹಾಕಿ ಆಮೇಲೆ ಇದೆಲ್ಲನೂ ತಣ್ಣಗಾದ ನಂತರ ಪೇಸ್ಟ್ ಮಾಡ್ಕೊಳ್ಳೋದು. ನೈಸಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ ರೆಸಿಪಿ ಇದು. ಆಲೂಗಡ್ಡೆ ಮತ್ತು ಮೊಳಕೆ ಬಂದಿರೋ ಹೆಸರು ಕಾಳಿಂದು ಸಾರು, ಸಿಂಪಲ್ ಮೆಥಡು ಇದು. ಬ್ಯಾಚುಲರ್ಸಿಗೂ ಈಸಿ. ಎಲ್ಲ ಒಂದೇ ಸತಿಗೆ ಹಾಕಿ ಪೇಸ್ಟ್ ಮಾಡಿ ಆಲೂಗಡ್ಡೆನೂ ಆ ಮೊಳಕೆ ಕಾಳಿಂದು ಹಾಕಿ ಕುಚ್ಚಿಬಿಟ್ರೆ ಆಯಿತು. ತುಂಬ ಸಿಂಪಲ್ಲು, ತುಂಬಾ ಟೇಸ್ಟಿ ಆಗುತ್ತೆ. ಇದು ಹುರ್ಕೊಂಡು ಮಾಡ್ತಿರೋದಲ್ಲ, ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಕೊತ್ತಂಬರಿ ಹಾಕ್ತಾಯಿದ್ದೀವಿ ಹುರಿಯೋಕ್ಕೆ, ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀವಿ. ಈಗ ಟೊಮಾಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಎಲ್ಲನೂ ನಾನು ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೂ ಪೇಸ್ಟ್ ಮಾಡ್ಕೊಳ್ಳೋದು, ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋದು. ತುಂಬ ಈಸಿ ಮೆಥಡ್ ಇದು, ಏನೂ ರಿಸ್ಕ್ ಇಲ್ಲ. ಒಂದು 15-20 ನಿಮಿಷದಲ್ಲಿ ಸಾರು ಆಗೇ ಹೋಗ್ಬಿಡುತ್ತೆ. ಇದು ಒಂದು ಹುರ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಅದೆಲ್ಲ ಸಾರಿಗೆ ಹಾಕ್ಬಿಟ್ರೆ ಆಯಿತು. ಇನ್ನೇನೂ ಇಲ್ಲ. ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಇಷ್ಟ ಆದರೆ ಕಮೆಂಟ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಹಿಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ಒಮ್ಮೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕಾಣಿಸ್ತಿದೆಯಲ್ಲ, ಇನ್ನೂ ಹುರಿತಾ ಇದ್ದೀವಿ. ಸ್ವಲ್ಪ ಸ್ಮೆಲ್ ಹೋಗಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆಲೆ ಹುರ್ಕೊಂಡ್ವಿ ಅಂದರೆ ತುಂಬಾ ರುಚಿಯಾಗುತ್ತೆ. ಇನ್ನೂ ಹುರಿತಾ ಇದ್ದೀವಿ. ಓಕೆ, ಈಗ ಫ್ರೈ ಆಗಿದೆ. ತಣ್ಣಗಾಗಕ್ಕೆ ಬಿಡ್ತೀವಿ. ತಣ್ಣಗಾಗಕ್ಕೆ ನಂತರ ಜಾರಲ್ಲಿ ಹಾಕಿ, ಮಿಕ್ಸರ್ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ತೀವಿ. ನೋಡಿರಿ, ಇಷ್ಟೇ. ಇದು ತುಂಬ ಸಿಂಪಲ್ ರೆಸಿಪಿ ಇದು. ಓಕೆ ಗಾಯ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ, ತಣ್ಣಗಾಯಿತು. ಎಲ್ಲ ಮಸಾಲೆ ಈಗ ಪೇಸ್ಟ್ ಮಾಡ್ಕೊಳ್ತೀವಿ. ಕುಕ್ಕರಲ್ಲಿ ಇದು ಮಿಕ್ಸರ್ ಜಾರಲ್ಲಿ ಹಾಕಿದ್ದೀವಿ. ಓಕೆ ಗಾಯ್ಸ್, ಈಗ ರೆಡಿ ಮಾಡ್ಕೊತಿದ್ದೀವಿ. ಆಯಿಲ್ ಹಾಕ್ತಾಯಿದ್ದೀವಿ. 2 to 3 ಟೇಬಲ್ ಸ್ಪೂನ್ ಹಾಕಿದ್ದೀವಿ. ಓಕೆ ಗಾಯ್ಸ್, ರುಬ್ಬಿದ್ದು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಗರಂ ಮಸಾಲೆ, ಅದು ಈಗ ಆಯಿಲಲ್ಲಿ ಹಾಕಿದ್ದೀವಿ. ಆಯಿಲಲ್ಲಿ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ, ಸ್ವಲ್ಪ ಕೈ ಆಡಿಸೋಣ. ಇನ್ನು ಸ್ವಲ್ಪ ಹಸಿ ಸ್ಮೆಲ್ ಎಣ್ಣೆಲಿ ಹಾಕ್ದಾಗ ಮತ್ತೆ ಬರುತ್ತೆ ಚೂರು.
ಒಂದು 3-4 ನಿಮಿಷ ಕೈ ಆಡಿಸೋಣ. ಓಕೆ ಗಾಯ್ಸ್, ಸ್ವಲ್ಪ ಈಗ ಕೈ ಆಡಿಸ್ಕೊಂಡು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ವಾಸನೆ ಹೋಗಬೇಕು. ಆವಾಗಲೇ ಒಂದು ಸತಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಒಂದು 3-4 ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಎಣ್ಣೆಲೇ ಸ್ವಲ್ಪ ಫ್ರೈ ಆಯಿತು ಅಂದರೆ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀವಿ. ಓಕೆ, ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕಿದ್ದೀವಿ. ಟರ್ಮರಿಕ್ ಪೌಡರು ಒಂದು 1/2 ಸ್ಪೂನು. ಈಗ ಉಪ್ಪು ಆ್ಯಡ್ ಮಾಡ್ತೀವಿ, ಸಾಲ್ಟ್ ಆ್ಯಡ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಕೈ ಆಡಿಸ್ತಾ ಇರ್ರಿ, ಸ್ವಲ್ಪ ತಳ ಹಿಡಿಬಾರ್ದು. ಸ್ವಲ್ಪ ಗರಂ ಮಸಾಲೆ ಸ್ಮೆಲ್ ಹೋಗಬೇಕು, ಪೇಸ್ಟ್ ಮಾಡಿದ್ದು. ಕುದೀತಾ ಇದೆ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀವಿ ವಾಸನೆ ಹೋಗಲಿ ಅಂತ. ನೀರು ಹಾಕಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಇಲ್ಲಿ ನೋಡಿ, ಕುದಿ ಬರಲಿ. ಕುದಿ ಬಂದ ನಂತರ ಈಗ ನಾವು ಆಲೂಗಡ್ಡೆ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು 2-3 ನಿಮಿಷ ಬಾಯ್ಲ್ ಆಗಿದೆ, ಈಗ ಕುದ್ದಿದೆ. ಈಗ ಬಟಾಟೆ ಆಲೂಗಡ್ಡೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ಸ್ವಲ್ಪ ಒಂದು 80% ಬೆಂದಾದಮೇಲೆ ಮೊಳಕೆ ಕಾಳು ಆ್ಯಡ್ ಮಾಡೋಣ. ಇಲ್ಲದಿದ್ರೆ ತುಂಬ ಬೆಂತು ಅಂದ್ರೂ ಮೆತ್ತಗಾದ್ರೂ ತಿನ್ನೋಕ್ಕೆ ಸರಿ ಹೋಗಲ್ಲ. ನಿಮ್ಗೆ ಗೊತ್ತಾಗುತ್ತಲ್ಲ, ನೋಡ್ಕೊಂಡು ನೀವು ಬೇಯಿಸ್ಕೊಳ್ಳಿ, ಎಷ್ಟು ಬೇಕು ನೋಡಿಕೊಂಡು. ಒಂದು ಸ್ವಲ್ಪ ಇದು ಅರ್ಧಂಬರ್ಧಂ ಬೆಂದಮೇಲೆ ಅದು ಆ್ಯಡ್ ಮಾಡೋಣ. ಆವಾಗ ಅಲ್ಲಿ ಕರೆಕ್ಟಾಗಿ ಆಗುತ್ತೆ. ಈಗ ಇದು ಬೇಯಕ್ಕೆ ಬಿಡ್ತೀನಿ. ಆಲೂಗಡ್ಡೆ ಒಂದು 5-10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಸಣ್ಣೂರಿಯಲ್ಲೇ ಬೇಯಕ್ಕೆ ಬಿಡ್ತೀನಿ ಇದನ್ನು, ನೋಡಿ. ಓಕೆ ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಇದು ಆಲೂಗಡ್ಡೆ ಬೆಂದಿದೆ, ಆಯಿಲ್ನು ಬಿಟ್ಕೊಂಡಿದೆ. ಈಗ ಈ ಮೊಳಕೆ ಕಾಳು ಹಾಕ್ತಾಯಿದ್ದೀನಿ ನೋಡಿ, ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮಮ್ಮಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದಾರೆ. ಕಂಪ್ಲೀಟ್ ಅಷ್ಟೂ ಆ್ಯಡ್ ಮಾಡ್ಕೊಂಬಿಡಿ ನೀವು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೈ ಆಡಿಸಿ. ಇದಿಷ್ಟೇ, ಮುಗೀತು, ಇನ್ನೇನೂ ಇಲ್ಲ. ರೆಸಿಪಿ ತುಂಬ ಸಿಂಪಲ್ ರೆಸಿಪಿ ಇದು. ತುಂಬ ಸಿಂಪಲ್ ಸಾರು, ಬೇಗ ಆಗೋವಂಥದ್ದು, ತುಂಬ ರುಚಿಕರವಾದದ್ದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗುತ್ತೆ. ನಿಮಗೆ ಎಷ್ಟು ತೆಳು ಬೇಕು ನೋಡ್ಕೊಂಡು ತೆಳು ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ಹಾಕ್ರಿ. ನೋಡಿದ್ರಲ್ಲ, ಮೊಳಕೆ ಕಾಳು ಹಾಕಿ ಬೇಯಿಸ್ಕೊಂಡಿದ್ದಾಯಿತು. ಇಷ್ಟೇ ಇದು ಸಾರು ಮೆಥಡ್ ಮಾಡೋದು. ತಮಗೆ ಇದು ಸಾರು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಹಾಗೆ ಶೇರು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಬ್ಯಾಡ್ ಕಮೆಂಟ್ಸ್ ದಯವಿಟ್ಟು ಕೊಡಬೇಡಿ. ಇಷ್ಟ ಆಗಿಲ್ಲ ಅಂದರೆ ಬೇಕಿದ್ರೆ ವಿಡಿಯೋ ಸ್ಕಿಪ್ ಮಾಡಿ, ನೋಡೋಕ್ಕೆ ಹೋಗಬೇಡಿ. ಇಷ್ಟೇ ಸಾರು, ಸಿಂಪಲ್, ಮುಗೀತು ನೋಡಿ, ಇಷ್ಟೇ. ಓಕೆ, ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.